ಬೆಂಗಳೂರಿನಲ್ಲಿ ಮಂಗಳಮುಖಿಯರ ಅಟ್ಟಹಾಸ ಮುಂದುವರಿತಾ ಇದೆ. ಅಂದರೆ ಶುಭ ಕಾರ್ಯಗಳಿಗೆ ಹೋಗ್ತಾರೆ, ಅಲ್ಲಿ ಎಷ್ಟು ಕೊಡ್ತಾರೆ ಅಷ್ಟು ತಗೊಂಡು ಬರಲ್ಲ. ಏನೋ ಒಂದು ವರ್ತನೆ ಅಥವಾ ಒಂದು ರೌಡಿಗಳ ರೀತಿಯಲ್ಲಿ ವರ್ತನೆ ಅಂತೂ ನಿರಂತರವಾಗಿ ಮುಂದುವರಿತಾ ಇದೆ. ಈ ಘಟನೆ ಈಗ ಮತ್ತೆ ಮರುಕಳಿಸ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ. ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಮತ್ತೆ ಮಂಗಳಮುಖಿಯರ ಅಟ್ಟಹಾಸ. ಶುಭ ಸಮಾರಂಭದಲ್ಲಿ ಭಾಗಿಯಾದ 4 ಅಮಂಗಳ. ರಾಜಧಾನಿ ಬೆಂಗಳೂರು ಸೇರಿ ಬಹುತೇಕ ಎಲ್ಲಾ ಕಡೆ ಮಂಗಳಮುಖಿಯರಿಗೆ ಒಳ್ಳೆ ಹೆಸರಿದೆ. ಅದೆಷ್ಟೋ ಮಂಗಳಮುಖಿಯರು ತನ್ನ ಸ್ವಂತ ದುಡಿಮೆ ಮೂಲಕ ಸಮಾಜಕ್ಕೆ ಮಾದರಿ ಎನಿಸಿಕೊಂಡಿದ್ದಾರೆ. ಇನ್ನು ಕೆಲವರಂತೂ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿ ಸರ್ಕಾರದಿಂದ ಒಳ್ಳೆಯ ಗೌರವ ಪದವಿ ಸ್ವೀಕರಿಸಿರೋ ಉದಾಹರಣೆಯೂ ಇದೆ. ಜೊತೆಗೆ ಲೈಂಗಿಕ ಅಲ್ಪಸಂಖ್ಯಾತರು ಯಾವುದೇ ಸಮಾರಂಭಗಳಿಗೆ ಕಾಲಿಟ್ರೆ ಶುಭವಾಗುತ್ತೆ ಅಂತ ಅವರನ್ನ ಕರೆಸಿ ಗೌರವ ನೀಡಿ ಒಂದಿಷ್ಟು ಸಹಾಯಧನವನ್ನು ನೀಡಿ ಕಳುಹಿಸಿಕೊಡ್ತಾರೆ. ಆದ್ರೆ ಇದನ್ನೇ ಲಾಭಿಯಾಗಿ ಪರಿಗಣಿಸಿರೋ ಕೆಲ ಮಂಗಳಮುಖಿಯರು ರೌಡಿಗಳ ರೀತಿ ವರ್ತಿಸುತ್ತಿದ್ದಾರೆ. ಹೌದು, ಇಂತಹ ಘಟನೆ ಬೆಂಗಳೂರಿನ ವಿಜಯನಗರದ ಬಟ್ಟೆ ಶಾಪ್ ಒಂದರಲ್ಲಿ ನಡೆದಿದೆ. ಶನಿವಾರ ಸಂಜೆ 7:40ರಲ್ಲಿ ಬಟ್ಟೆ ಶಾಪ್ ಓಪನಿಂಗ್ ವೇಳೆ ಇದ್ದಕ್ಕಿದ್ದ ಹಾಗೆ ಕಾಲಿಟ್ಟ 4-5 ಮಂಗಳಮುಖಿಯರ ಗ್ಯಾಂಗ್ ದಾಂಧಲೆ ನಡೆಸಿ 10,000ಕ್ಕೆ ಬೇಡಿಕೆ ಇಟ್ಟಿದೆ. 10,000 ಕೊಪ್ಪದ ಬಟ್ಟೆ ಶಾಪ್ ಮಾಲೀಕರು 2,000 ಕೊಡ್ತೀವಿ ಎಂದಿದ್ದಾರೆ. ಇದಕ್ಕೆ ಸ್ಥಳದಲ್ಲಿದ್ದ ಮಂಗಳಮುಖಿಯರ ಗ್ಯಾಂಗ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಬಾಯಿಗೆ ಬಂದ ಹಾಗೆ ಬೈದು ಅಂಗಡಿ ಮತ್ತು ಅಂಗಡಿ ಮಾಲೀಕ ರಾಘವೇಂದ್ರರಿಗೆ ಶಾಪ ಹಾಕಿದ್ದಾರೆ. ಇವತ್ತು ನಮ್ಮದು ಪೃಥ್ವಿ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಅಂಗಡಿ, ಬಟ್ಟೆ ಅಂಗಡಿನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಹೋಮ ಇತ್ತು, ನಾಳೆ ಪೂಜೆ ಇದೆ, ಜೊತೆಗೆ ಉದ್ಘಾಟನೆ ಇದೆ. ಬೆಂಗಳೂರಲ್ಲಿ ಎಲ್ಲೇ ಶುಭಾರಂಭ ನಡೀತಾ ಇದೆ ಅಂತ ಹೇಳಿದ್ರೆ ಈ ಮಂಗಳಮುಖಿ ಅಂತ ಹೇಳ್ಕೊಳ್ಳುವಂತಹ ಬಹಳಷ್ಟು ಜನರು ಏನು ಮಾಡ್ತಾರೆ, ಬಂದ್ಬಿಟ್ಟು ಇಲ್ಲಿ ಕಿರುಕುಳನ ಕೊಡ್ತಾರೆ, ಸುಲಿಗೆನ ಮಾಡ್ತಾರೆ. ನಾವು ಪ್ರೀತಿಯಿಂದ 1,000 2,000 ಪೂಜೆಗೆ ಏನೇ ತೊಂದರೆ ಆಗಬಾರ್ದು, ಇವ್ರು ಬಂದರೆ ಶುಭಾರಂಭ ಆಗುತ್ತೆ ಅಂತ ಹೇಳಿದ್ರೆ ಇವ್ರು ಬಂದರೆ ಒಳ್ಳೇದಂತೂ ಆಗಲ್ಲ. ಇವ್ರು ಬಂದರೆ ಬರೀ ಗಲಾಟೆ ಮಾಡಿಬಿಟ್ಟೆ ಹೋಗ್ತಾರೆ. ಸಾಲ ಸೂಲ ಮಾಡಿ ಕನಸಿನ ಅಂಗಡಿಯೊಂದನ್ನ ಕಟ್ಟಿದ್ರೆ ಶುಭವಾಗುವ ಬದಲಾಗಿ ಈ ರೌಡಿಗಳ ರೀತಿ ವರ್ತಿಸಿದ ಮಂಗಳಮುಖಿಯರ ವರ್ತನೆಯಿಂದ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂಗಡಿ ಮಾಲೀಕ. ಕೂಡಲೇ ಇಂತಹ ದಾಂಧಲೆ ಸೃಷ್ಟಿಸೋ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಬುದ್ಧಿ ಕಲಿಸುವಂತಹ ಕೆಲಸ ಸರ್ಕಾರ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಆಗಿದ್ದು ನಮಗೆ ನಿದರ್ಶನ ಏನು ಅಂತ ಹೇಳಿದ್ರೆ, ಪೂಜೆ ಹೋಮ ನಡೆಯೋ ಟೈಮಲ್ಲಿ ಅವ್ರು ಬಂದ್ಬಿಟ್ಟು ನಾವು ಪ್ರೀತಿಯಿಂದ 1,000 2,000 ಕೊಟ್ಟರು ಸಹ 2,000 ಸಹ ಕೊಟ್ಟರು ಸಹ ಈಸ್ಕೊಂಡ್ರೆ 10,000 ಬೇಕು. 10,000 ಕೊಡೋಕ್ಕೆ ನಾವು ನಿರಾಕರಿಸಿದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮಗೆ ಹಲ್ಲೆ ಮಾಡೋಕ್ಕೆ ಬಂದು ಅವರು ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದಿಸಿ ನಮಗೆಲ್ಲ ತುಂಬ ಕಿರುಕುಳ ಕೊಟ್ಬಿಟ್ರು, ಮಾನಸಿಕ ಕಿರುಕುಳ ಕೊಟ್ಬಿಟ್ರು. ಇದು ಬೆಂಗಳೂರಿನಾದ್ಯಂತ ನಡೀತದೆ. ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಸರ್ಕಾರ ಮತ್ತು ಪೊಲೀಸ್ ಇದರ ವಿರುದ್ಧ ಹೋಗಬೇಕು. ಇವರು ಬರೀ ಈ ರೀತಿಯಾಗಿ, ಇದು ಬರೀ ನಮ್ದಂತಲ್ಲ, ಬೆಂಗಳೂರಿನಾದ್ಯಂತ ಎಲ್ಲೇ ಹೋದ್ರೂ ಸಹ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಿರುಕುಳ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ರಾಮಾಯಣ ಮಹಾಭಾರತದಿಂದಲೂ ಮಂಗಳಮುಖಿಯರಿಗೆ ಒಳ್ಳೆಯ ಗೌರವ ಸಂದಿದೆ. ಅದೇ ರೀತಿ ಈ ಸಮಾಜದಲ್ಲೂ ಬಂದು ಹೋಗುವ ಸರ್ಕಾರಗಳು ಗೌರವ ಪೂರಕವಾಗಿ ಕೆಲಸ ಮಾಡ್ತಿವೆ. ಓದಿ ಒಳ್ಳೆ ವಿದ್ಯಾಭ್ಯಾಸ ಪಡೆದವರಿಗೆ ಕೆಲಸವನ್ನೂ ನೀಡಲಾಗ್ತಿದೆ. ಕೆಲ ಮಂಗಳಮುಖಿಯರು ಯಾರ ಹಂಗಲ್ಲೂ ಬದುಕೋದು ಬೇಡವೆಂದು ಸ್ವಂತ ದುಡಿಮೆ ಮಾಡ್ತಿದ್ದಾರೆ. ಹೀಗಿರುವಾಗ ಬದಲಾದ ಸಮಾಜಕ್ಕೆ ಮಾದರಿಯಾಗಬೇಕಾಗಿರೋ ಕೆಲ ಮಂಗಳಮುಖಿಯರ ನಡೆ ಯಾಕೆ ಇಷ್ಟು ಕ್ರೂರತ್ವಕ್ಕೆ ಕಾರಣವಾಗ್ತಿದೆ? ಇದಕ್ಕೆ ಕೊನೆಯೇ ಇಲ್ವಾ ಅನ್ನೋದು ಸಮಸ್ಯೆ ಅನುಭವಿಸಿದವರ ಪ್ರಶ್ನೆಯಾಗಿದೆ. ಮಂಜುನಾಥ್ ಹೊಸಹಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.